ಈ ಮಧ್ಯೆ ಜಿಬಿಎ ಜನರ ಜೊತೆಗೆ ಬೆರೆಯೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳ್ಳಂಬೆಳಗ್ಗೆ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ. 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿ ವಾಕ್ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದರ ಭಾಗವಾಗಿ ಇವತ್ತು ಲಾಲ್ಬಾಗ್ಗೆ ತೆರಳಿದ್ರು. ಇನ್ನು ಲಾಲ್ಬಾಗ್ಗೆ ಟನಲ್ ರಸ್ತೆಯಿಂದಾಗಿ ಡ್ಯಾಮೇಜ್ ಆಗುವಂತ ಆತಂಕ ಇದೆ. ಆ ಆತಂಕವನ್ನ ದೂರ ಮಾಡೋದಕ್ಕೆ ಡಿಸಿಎಂ ಮುಂದಾಗಿದ್ದಾರೆ. ಲಾಲ್ಬಾಗ್ನಲ್ಲಿ ವಾಕ್ ಮಾಡುವಂತ ಸಂದರ್ಭದಲ್ಲಿ ನಾಗರಿಕರ ಜೊತೆಗೂ ಕೂಡ ಸಂವಾದವನ್ನು ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ನಡಿಗೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಲಾಲ್ಬಾಗ್ಗೆ ತೆರಳಿದ್ರು. ಲಾಲ್ಬಾಗ್ಗೆ ತೆರಳುವಂತಹ ಸಂದರ್ಭದಲ್ಲಿ ನಡಿಗೆಯ ಜೊತೆಗೆ ನಾಗರಿಕರ ಜೊತೆಗೆ ಸಂವಾದವನ್ನ ನಡೆಸಿದ್ದಾರೆ. ಇನ್ನು ಪ್ರಮುಖವಾಗಿ ಟನಲ್ ರಸ್ತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಲಾಲ್ಬಾಗ್ನ ಒಂದಷ್ಟು ಭಾಗ ಈ ಒಂದು ಟನಲ್ ರಸ್ತೆಗೆ ಆಹುತಿಯಾಗಬಹುದು ಅನ್ನುವಂತಹ ವಿಚಾರಗಳು ಕೂಡ ಈಗ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಾಲ್ಬಾಗ್ಗೆ ಡ್ಯಾಮೇಜ್ ಆಗುವ ಆತಂಕವನ್ನ ದೂರ ಮಾಡುವಂತಹ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಲಾಲ್ಬಾಗ್ನಲ್ಲಿ ವಾಕ್ ಮಾಡುವಂತಹ ಸಂದರ್ಭದಲ್ಲಿ ನಾಗರಿಕರ ಜೊತೆಗೆ ಸಂವಾದವನ್ನ ನಡೆಸಿದ್ದಾರೆ. ಸರ್ಕಾರದ ಜೊತೆ ಮಾತಾಡಕ್ಕೆ ಅವಕಾಶ ಇಲ್ಲ, ಅಂತವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ನಾನೇ ಉಳಿಕೊಂಡು ಬಂದಿದ್ದೀನಿ. ಶನಿವಾರ ಭಾನುವಾರ ಆದ್ರೆ ಸ್ವಲ್ಪ ನಿಮ್ಗೆ ಫ್ರೀ ಇರ್ತದೆ. ಆ ದೃಷ್ಟಿಯಿಂದ ನಮ್ಕಿನ್ನ ನಿಮ್ಮ ಅನುಭವ ಬಹಳ ಮುಖ್ಯ. ಯಾಕೆಂದ್ರೆ ದಿನ ಬೆಳಗ್ಗೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋರು ನೀವು, ಸಮಸ್ಯೆ ಅನುಭವಿಸ್ತಾ ಇರೋ ನೀವು, ನಿಮಗೆ ಸೊಲ್ಯೂಷನ್ ಕೊಡೋಣ ಅಂತೇಳಿ. ನಾನು ಯಾರಿಗೂ ಟೀಕೆ ಮಾಡಕ್ಕೆ, ಪೊಲಿಟಿಕಲ್ ಪಾರ್ಟೀಸ್ ಟೀಕೆ ಮಾಡಕ್ಕೆ ನಾನು ತಯಾರಿಲ್ಲ. ನಂಗೆ ಅವಶ್ಯಕತೆನೂ ಇಲ್ಲ, ಅದ್ರಲ್ಲಿ ನಂಗೆ ನಂಬಿಕೆನೂ ಇಲ್ಲ. ಟೀಕೆ ಮಾಡೋದ್ರಲ್ಲಿ ಬೇರೆಯವ್ರನ್ನ ಬೈದು ಅವ್ರು ಮಾಡಲಿಲ್ಲ, ಬಿಜೆಪಿ ಅವ್ರು ಮಾಡಲಿಲ್ಲ, ದಳದವ್ರು ಮಾಡಲಿಲ್ಲ, ಕಾಂಗ್ರೆಸ್ ಅವ್ರು ಮಾಡಲಿಲ್ಲ, ಅವ್ನು ಯಾರು ಅಧಿಕಾರಿ ಮಾಡಲಿಲ್ಲ, ಅದರಲ್ಲೇನು ನನಗೆ ನಂಬಿಕೆ ಇಲ್ಲ. ನಾವಿರೋದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಕ್ಕೆ. ಇದೊಂದು ಹಿಸ್ಟಾರಿಕ್ ಜಾಗ. ನಾನು ಫಸ್ಟ್ ಯಾಕೆ ಇಲ್ಲಿಗೆ ಮಾತಾಡದೆ ಬಂದೆ ಅಂತಂದ್ರೆ, ಈಗ ನೀವೆಲ್ಲ ಲಾಲ್ಬಾಗ್ ವಿಚಾರದಲ್ಲಿ ಟನಲ್ ವಿಚಾರ ಮಾತಾಡ್ತಾ ಇದ್ದೀವಿ. ಟನಲ್ಗೆ 6 ಎಕರೆ ಜಾಗ ಹೋಗ್ಬಿಡ್ತದೆ, ತಗೋಬಿಡ್ತಾರಂತೆ ಅಂತೇಳಿ ತಮ್ಗೆಲ್ಲ ಗಾಬರಿ ಇದೆ. ನಾನು ಆ ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು. ಇನ್ನು ಇದೇ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಸದಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ರಸ್ತೆ ಬದಿಗಳಲ್ಲಿ ಕಸದ ಆಟೋ ಹಾಗೂ ಟಿಪ್ಪರ್ ನಿಲ್ತಾ ಇದೆ. ವಾಸನೆ ಜೊತೆಗೆ ಹಲವು ರೋಗಗಳ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎದುರೇ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. I tell you, Bangalore city was so beautiful, so clean and all that. ಈಗ ಬಂದವರೆಲ್ಲ ಹೇಳ್ತಾರೆ, ಏನ್ರಿ ಬ್ಯಾಂಗ್ಳೂರ್ ಸಿಟಿ ಹೀಗಿದೆ ಅಂತ. ಜನ ಹಿಂಗೆ ಬಿಸಾಕ್ಬಿಟ್ಟು ಹೋದ್ರು ಕೂಡ ನಥಿಂಗ್ ಹ್ಯಾಪನ್ಸ್. ಐ ಮೀನ್ ಸ್ಟಾರ್ಟ್ ಪನಿಷಿಂಗ್ ದೆಮ್. ಯಾರೋ ಒಬ್ರು ಹಿಡಿದ ತಕ್ಷಣ ಅಲ್ಲಿ ಸ್ಪಾಟ್ ಅಲ್ಲಿ 1000 ರೂಪೀಸ್ ಹಾಕಿ ಸರ್. ಆಮೇಲೆ ಮನೆಯಿಂದ ತಗೊಂಡ್ಬಂದು ಇಲ್ಲ ಆಚೆ ಇಟ್ಬಿಡ್ತಾರೆ. ಸೊ ಗಾರ್ಬೇಜ್ ಸಮಥಿಂಗ್ ಹ್ಯಾಸ್ ಟು ಬಿ ಡನ್. ಅಫ್ಕೋರ್ಸ್ ದೇರ್ ಆರ್ ಸೋ ಮೆನಿ ಸೈಂಟಿಫಿಕ್ ದಿಸ್ ಥಿಂಗ್ ಅವೈಲಬಲ್ ನಾವು. ಅದನ್ನ ಎಲೆಕ್ಟ್ರಿಸಿಟಿ ಮಾಡೋ ಇದಿದೆ, ಅದನ್ನು ಜಾಸ್ತಿ ಮಾಡಿ it is possible to reduce the entire thing in another couple of years if you make up your mind. I think these two has to be tackled on a war footing, and I'm sure once you become the chief minister, which I hope you will, so naturally you will take up these issues very quickly. ಆಮೇಲೆ ಈಗಾಗಲೇ ಕೆಲವರು ಹೇಳಿದ್ದಾರೆ about the tunneling project ಅಲ್ಲಿ ನನಗೂ ಗೊತ್ತಿದ್ದಂಗೆ ಲಾಲ್ಬಾಗ್ ಕೂಡ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.